ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಅನುದಾನ ಕೊರತೆಯಿಂದ ಅಭಿವೃದ್ಧಿ ಕುಂಠಿತ, ಯಾರ್ಯಾರೋ ಮುಖ್ಯಮಂತ್ರಿಯಾದ್ರೆ ರಾಜ್ಯ ಉದ್ಧಾರ ಆಗುತ್ತಾ? ಕಳೆದ 2.5 ವರ್ಷಗಳಲ್ಲಿ ಏನಾದರೂ ದೊಡ್ಡ ಕೆಲಸಗಳಾಗಿದೆಯೇ? ಸಂಸದ ಸುಧಾಕರ್ ಪ್ರಶ್ನೆ. ಕೆಎಸ್ಆರ್ಟಿಸಿ ಬಸ್ ಚಾಲಕನ ಅಜಾಗರೂಕತೆಯಿಂದ ಭೀಕರ ರಸ್ತೆ ಅಪಘಾತ. ಹೋಗ್ತಿದ್ದ ಲಾರಿಗೆ ಅಡ್ಡಲಾಗಿ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ, ರಸ್ತೆ ಬಿಟ್ಟು ಡಿವೈಡರ್ ಮೇಲೆ ಹತ್ತಿದ ಬಸ್. ಕೋಲಾರ ಪತ್ರಕರ್ತರ ಕಲ್ಯಾಣ ನೀತಿಗೆ ವೈಯಕ್ತಿಕವಾಗಿ ಆರ್ಥಿಕ ನೆರವು ಹಾಗೂ ಸಂಘದ ಅಭಿವೃದ್ಧಿಗೆ ಶಾಸಕರ ನಿಧಿಯಿಂದ ಹಣ ನೀಡುವ ಭರವಸೆ. ಕೊತ್ತೂರು ಮಂಜುನಾಥ್. ಪುಷ್ಪೋದ್ಯಮದಲ್ಲಿ ಯಶಸ್ಸು ಕಂಡ ರೈತನ ತೋಟಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೇಟಿ, ರೈತನೊಂದಿಗೆ ಸಂವಾದ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಡ್ರಗ್ಸ್ ಅಡಿಕ್ಟ್ ಹೆಚ್ಚಾಗಿದೆ. ಅನುದಾನದ ಕೊರತೆ ಹಿನ್ನೆಲೆ ಅಭಿವೃದ್ಧಿ ಕುಂಠಿತವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಸೇರಿದಂತೆ ಯಾರ್ಯಾರು ಮುಖ್ಯಮಂತ್ರಿಯಾದ್ರೆ ರಾಜ್ಯ ಉದ್ಧಾರವಾಗುತ್ತಾ? ಹೋಗ್ಲಿ, ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ಎಂದು ಸಂಸದ ಸುಧಾಕರ್ ಪ್ರಶ್ನಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಕುರ್ಕಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯ ಮನ್ ಕಿ ಬಾತ್ ಆಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಸಂಸದ ಸುಧಾಕರ್ ಮಾತನಾಡಿ, ಕರ್ನಾಟಕವನ್ನು ಉದ್ಧಾರ ಮಾಡುವುದರ ಬಗ್ಗೆ ಚರ್ಚೆಯಾಗಬೇಕೇ ಹೊರತು ಯಾರ್ಯಾರು ಮುಖ್ಯಮಂತ್ರಿಯಾಗುತ್ತಿದ್ದಾರೆ ಎನ್ನುವುದಲ್ಲ. ಕಳೆದ 2.5 ವರ್ಷಗಳಲ್ಲಿ ಏನಾದರೂ ದೊಡ್ಡ ಕೆಲಸಗಳಾಗಿದೆಯೇ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರಶ್ನಿಸಿದ್ದಾರೆ. ಈ ರಾಜ್ಯದಲ್ಲಿ ಬಹಳಷ್ಟು ಬೇರೆ ವಿಚಾರಗಳಿದೆ. ಈಗ ಸಿದ್ದರಾಮಯ್ಯ ಅವರೇ ಮುಂದುವರೆದ್ರೆ ಏನಪ್ಪ ಈ ರಾಜ್ಯಕ್ಕೆ ಅನುಕೂಲ ಆಗಿರೋದು? 2.5 ವರ್ಷ ಆಯ್ತು. ಏನು ವಿಶೇಷವಾಗಿ ಮಾಡಿಬಿಟ್ಟಿರೋದು? ಅದು ಆ ಮಾನ್ಯ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಬಂದು ಏನು ಬಹಳಷ್ಟು ಈ ರಾಜ್ಯನ ಉದ್ಧಾರ ಮಾಡ್ತಾರೆ ಅಂತ ನಂಬಿಕೆ ಇದೆಯಾ? ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಯಾರು ಮುಖ್ಯಮಂತ್ರಿ ಇರ್ತಾರೆ, ಯಾರು ಉಪಮುಖ್ಯಮಂತ್ರಿ ಇರ್ತಾರೆ, ಅದೆಲ್ಲ ನಮಗೆ ಬೇಕಾಗಿರೋದು 6 ಕೋಟಿ ಜನರಿಗೆ ನೀವು ಉತ್ತರ ಕೊಡಿ. ಈಗ ನಾವೇನು ಸ್ವರ್ಗನೇ ಇಳಿಸ್ತೀವಿ ಅಂತ ಹೇಳಿದ್ರಲ್ಲಪ್ಪ, ನೀವು ಚುನಾವಣೆಗೆ ಬರಕ್ ಮುಂಚೆ ಸ್ವರ್ಗ ಇಳಿಸ್ತೀವಿ ಅಂತ ಹೇಳಿದ್ರಿ. ಏನ್ ಮಾಡಿದ್ರಿ ರಾಜ್ಯದ ಜನರಿಗೆ? 40% ಅಂತ ಎಲ್ಲ ಸುಳ್ಳು ಆಪಾದನೆ ಮಾಡಿದ್ರಿ. ಇವತ್ತು ನಿಮ್ಮ ಸರ್ಕಾರದಲ್ಲಿ ಏನಾಗ್ತಾ ಇರೋದು? ಚೊಂಬಿಟ್ಟು ಮೂತಿ ತಗೊಳ್ತಾ ಇದ್ರು ಮುಂಚೆ. ಇವತ್ತೇನಾಗಿದೆ? ಬರೀ ಮೂತಿ ಇಟ್ಟು ಚೊಂಬೆ ನೀವೇ ತಗೊಂಡು ಹೋಗ್ತಾ ಇದ್ರಿ. ಆ ರೀತಿ ಅಗಲ್ದರೋಡೆ ಆಗ್ತಾ ಇದೆ. ಯಾವೊಂದು ಅಭಿವೃದ್ಧಿ ಇಲ್ಲ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ 36 ಲಕ್ಷ ರೂಪಾಯಿ ಸಬ್ಸಿಡಿ ಪಡೆದು ಪಾಲಿ ಹೌಸ್ನಲ್ಲಿ ಹೂವು ಬೆಳೆದಿರುವ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದ ಪ್ರಗತಿಪರ ರೈತ ಶ್ರೀರಾಮಾಂಜಿ ತೋಟಕ್ಕೆ ಸಂಸದರು ಭೇಟಿ ನೀಡಿದರು. 2 ಎಕರೆ ಜಮೀನಿನಲ್ಲಿ ಹೂವು ಬೆಳೆದು ವರ್ಷಕ್ಕೆ ಸುಮಾರು 60 ಲಕ್ಷ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ. ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ರೈತಪರ ಯೋಜನೆಗಳನ್ನು ಸೂಕ್ತ ರೀತಿ ಉಪಯೋಗಿಸಿಕೊಂಡ್ರೆ ಕೃಷಿಕರಿಗೆ ಎಷ್ಟು ಲಾಭ ಆಗುತ್ತದೆ ಎಂಬುದಕ್ಕೆ ರಾಮಾಂಜಿ ಅವರೇ ಸಾಕ್ಷಿ ಎಂದರು. ಇನ್ನು ಜನವರಿ 1ರಂದು ಮುಂಜಾನೆ ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಂದಿ ಬೆಟ್ಟದ ಸುತ್ತ 16 ಕಿಲೋಮೀಟರ್ ವಾಕಥಾನ್ ಕೈಗೊಳ್ಳಲಾಗಿದೆ. 2026ರ ವರ್ಷ ಪೂರ್ತಿ ವಾಕಥಾನ್, ಸೈಕ್ಲಥಾನ್, ಮ್ಯಾರಥಾನ್ಗಳನ್ನು ಹಮ್ಮಿಕೊಳ್ಳಲು ಚಿಂತಿಸಿದ್ದು, ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸುವ ಮೂಲಕ ಫಿಟ್ ಇಂಡಿಯಾ ನಿರ್ಮಾಣದ ಕೆಲಸಕ್ಕೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬೈಪಾಸ್ ರಸ್ತೆಯಲ್ಲಿ ಇಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಹೋಗ್ತಿದ್ದ ಲಾರಿಗೆ ಅಡ್ಡಲಾಗಿ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ರಸ್ತೆ ಬಿಟ್ಟು ಡಿವೈಡರ್ ಮೇಲೆ ಹತ್ತಿದ ಘಟನೆ ನಡೆದಿದೆ. ಈ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆ ಬೈಪಾಸ್ನಲ್ಲಿರುವ ಇಂಡಿಯನ್ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ನಡೆದಿದೆ. ಅಪಘಾತದ ವೇಳೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ 35ಕ್ಕೂ ಹೆಚ್ಚು ಪ್ರಯಾಣಿಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಚಾಲಕನ ಅಜಾಗರೂಕತೆ ಚಾಲನೆಯೇ ಈ ದುರ್ಘಟನೆಗೆ ಕಾರಣ ಎನ್ನಲಾಗಿದ್ದು, ಲಾರಿ ಚಾಲಕನ ಸಮಯ ಪ್ರಜ್ಞೆ ಮತ್ತು ಜಾಗೃತಿಯಿಂದ ಭಾರಿ ಅನಾಹುತ ತಪ್ಪಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಅಲ್ಲಿಂದ ಬರ್ತಾ ಇದ್ದೆ, ಸ್ಲೋ ಅಲ್ಲಿ ಹಂಸಿತ್ತು ಹಿಂದ್ಗಡೆ, ಹಂಸಲ್ಲಿ ನಿಲ್ಲಿಸಿ ಸ್ಲೋ ಮಾಡಿ ಬಂದೆ. ನಂದು ಡಿವೈಡರ್ ಪಾಸ್ ಆಗಲಿಕ್ಕೆ ಬಂದಿದೆ. ನಾನು ಬಂದು ಬ್ರೇಕ್ ಹಾಕಿ ನಿಲ್ಲಿಸಿದೆ ಗಾಡಿ. ಮತ್ತು ಬಸ್ನವರು ಬಂದು ಹೇಳ್ಕೊಂಡು ಹೋದ್ರು, ಅರ್ಧ ಶೇಪಲ್ಲಿ ಹೋಗಿದೆ. ನಾನು
ನನ್ನ ಕಾಲಿಗೆ ಏಟ್ ಆಗಿದೆ. KSRTC ಬಸ್ ಸರ್. ಹಾಂ ನೀವು ಎಲ್ಲಿಂದ ಬರ್ತಾ ಇದ್ದು? ನಾವು ಯರಗುಂಟ್ಲದಿಂದ ಬರ್ತಿದ್ವಿ. ಎಲ್ಲಿಗೆ ಹೋಗ್ತಿದ್ರಿ? ಈಗ ನಾವು ಶ್ರೀರಂಗಪಟ್ಟಣ ಹೋಗ್ತಾ ಇದ್ದೀವಿ. ಏನಾಗಿದೆ ಗಾಡಿ ಈಗ? ಗಾಡಿ ಅರ್ಧ ಪೂರ ಶೇಪ್ ಹೋಗಿದೆ, ಏರ್ ಕಂಪ್ರೆಸರ್ ಎಲ್ಲ ಪೈಪ್ ಎಲ್ಲ ಕಟ್ಟಾಗಿದೆ. ಆ ಬಸ್ಸಲ್ಲಿ ಎಷ್ಟು ಜನ ಇದ್ರು ಪ್ಯಾಸೆಂಜರು? ಅದನ್ನ ಇಲ್ಲೇ ನೋಡಿದ್ದೀವಿ. ಬಸ್ಸಲ್ಲಿ ಎಷ್ಟು ಜನ ಇದ್ರು? ಸುಮಾರು ಜನ ಇದ್ರು. ಸುಮಾರು ಜನ ಇದ್ರು. ಸ್ಪೀಡಾಗಿ ಬಂದ ಬಸ್ನವರು? ಬಸ್ನವ್ರು ಸ್ಪೀಡಾಗಿ ಬಂದ ಸರ್. ನಾ ಅಲ್ಲಿಂದ ಬಂದು ಬ್ರೇಕ್ ಕೊಟ್ಟು ನಿಲ್ಲಿಸಿದೆ. ಅವು ಬಂದ ಅಂತಂದು ಅಷ್ಟಾದರೂ ದೇವರು ನನಗೆ ತಾಕಿಸಿದ್ದು. ನಿಮ್ಮ ಹೆಸರೇನು? ಹೆಸರು ಮಂಜುನಾಥ್ ಸರ್. ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಕೊರಟಗೆರೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊರಟಗೆರೆ ವಿಭಾಗದಲ್ಲಿ ಸಂಚರಿಸುವ ಖಾಸಗಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳ ಅತಿ ವೇಗದ ಚಾಲನೆಯಿಂದಾಗಿ ಈ ರೀತಿಯ ಅಪಘಾತಗಳು ನಿರಂತರವಾಗಿ ಸಂಭವಿಸುತ್ತಿವೆ ಎಂಬ ಸಾರ್ವಜನಿಕರ ಆರೋಪ ಕೇಳಿ ಬರ್ತಿದೆ. ಈ ರಸ್ತೆಗಳಲ್ಲಿ ಈಗಾಗಲೇ ಅನೇಕ ಬಾರಿ ಜೀವಹಾನಿ ಸಂಭವಿಸಿದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಂತಹ ಘಟನೆಗಳು ಮರುಕಳಿಸದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳುವರೇ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಉದ್ಭವವಾಗಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಲ್ಯಾಣ ನಿಧಿ ಒಳ್ಳೆಯ ಆಲೋಚನೆಯಿಂದ ಕೂಡಿದೆ. ಅನುಮತಿ ಕೊಟ್ಟರೆ ಈ ನಿಧಿಗೆ ನಾನು ಕೂಡ ವೈಯಕ್ತಿಕವಾಗಿ 21 ಲಕ್ಷ ಕೊಡುತ್ತೇನೆ. ಸಂಘದ ಅಭಿವೃದ್ಧಿ ಕೆಲಸಗಳಿಗೆ ಶಾಸಕರ ಅನುದಾನದಲ್ಲಿ 5 ಲಕ್ಷ ಹಾಗೂ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ 5 ಲಕ್ಷ ಕೊಡುತ್ತೇವೆ ಎಂದು ಶಾಸಕ ಕೊತ್ತೂರು ಮಂಜುನಾಥ್ ಭರವಸೆ ನೀಡಿದರು. ಪತ್ರಕರ್ತರ ಫ್ಯಾಮಿಲಿಗೆ ಯಾರಿಗೂ ಏನು ತೊಂದರೆ ಆಗಬಾರ್ದು ದೇವರು. ಕೋಲಾರ ನಗರ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಭಾನುವಾರ ನಡೆದ ತಾಲೂಕು ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿ, ಕೋಲಾರ ತಾಲೂಕು ಪತ್ರಕರ್ತರಿಗೆ ನಿವೇಶನಕ್ಕಾಗಿ ಕೋಲಾರ ನಗರ ಸುತ್ತಮುತ್ತ 5 ಎಕರೆ ಜಾಗ ಕೊಡಿಸುತ್ತೇನೆ. ಸರ್ಕಾರದಿಂದ ಕೊಡಿಸಲು ಸಾಧ್ಯವಾಗದಿದ್ರೆ ನಾನೇ ಕೊಡಿಸುತ್ತೇನೆ. ನಾನು ರಾಜಕಾರಣದಲ್ಲಿ ಬೆಳೆಯಲು ಕಾರಣ ಪತ್ರಕರ್ತರು ಜನರಲ್ಲಿ ತಿಳುವಳಿಕೆ ಮೂಡಿಸುವವರು. ಯಾರೇ ಆದರೂ ಶಾಶ್ವತವಾಗಿ ಉಳಿಯುವ ಕೆಲಸ ಮಾಡಬೇಕು. ಹಾಗಲಕಾಯಿ ಕಹಿ ಆದರೆ ಆರೋಗ್ಯಕ್ಕೆ ಒಳ್ಳೆಯದು. ಕೆಲವರು ಮಾತು ಕಹಿ ಇರಬಹುದು, ಆ ಮಾತುಗಳ ಹಿಂದೆ ಒಳ್ಳೆಯ ಉದ್ದೇಶ ಇರುತ್ತದೆ ಎಂದು ಹೇಳಿದರು. ಪತ್ರಕರ್ತರ ಫ್ಯಾಮಿಲಿಗೆ ಯಾರಿಗೂ ಏನು ತೊಂದರೆ ಆಗಬಾರ್ದು, ದೇವರು ಕಾಪಾಡಲಿ. ಆದ್ರೂ ಅನ್ಎಕ್ಸ್ಪೆಕ್ಟೆಡ್ ಆದಾಗ ಏನೋ ಪತ್ರಕರ್ತರ ಸಂಘದಿಂದ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಇವತ್ತು ನೀವು ಅನುಮತಿ ಕೊಟ್ರೆ ನಾನು ಅದಕ್ಕೆ 21 ಲಕ್ಷ ರೂಪಾಯಿ ನನ್ನ ವೈಯಕ್ತಿಕವಾಗಿ ನಾನು ಕೊಡ್ತೀನಿ. ಅದು ನಾನು 21 ಲಕ್ಷ ಕೊಡ್ತೀನಿ. ಆಮೇಲೆ ಸಂಘದಲ್ಲಿ ಏನಾದರೂ ಕನ್ಸ್ಟ್ರಕ್ಷನ್ ಅಭಿವೃದ್ಧಿ ವಿಚಾರ ಇದ್ರೆ ಹೇಳಿ, ನನ್ನ ಕಡೆಯಿಂದ ಸರ್ಕಾರದಿಂದ ನನ್ನ KLD ಫಂಡಿಂದ 5 ಲಕ್ಷ ಕೊಡ್ತೀನಿ. ಅನಿಲನ್ ಅವರು ನನಗೆ ಮೆಸೇಜ್ ಮಾಡಿದ್ದಾರೆ, ನಾನು 5 ಲಕ್ಷ ಕೊಡ್ತೀನಿ. ಯಾವ್ದಾದ್ರು ಅಭಿವೃದ್ಧಿ ಕೆಲಸ ಇದ್ರೆ ಹೇಳಿ, ನಾನು 5 ಲಕ್ಷ ಕೊಡ್ತೀನಿ ಅಂತ ಹೇಳಿದರೆ, ಅನಿಲನ್ 5 ಲಕ್ಷ MLC ಅವ್ರದ್ದು, ನಂದು 5 ಲಕ್ಷ, 10 ಲಕ್ಷ ರೂಪಾಯಿ ಅದನ್ನು ಕೊಡ್ತೀವಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಚುನಾವಣಾ ಠೇವಣಿ ಹಣವನ್ನು ವಾಪಸ್ ಮಾಡಿದ ರಾಜ್ಯದ ಏಕೈಕ ಚುನಾವಣಾ ಅಧಿಕಾರಿ ಶ್ರೀ ಅನಂತರಾಮ ಪಾರದರ್ಶಕವಾಗಿ ಚುನಾವಣೆ ನಡೆಸಿದ್ದಾರೆ. ಗೆದ್ದವರು ಹಿಗ್ಗುವುದು ಬೇಡ, ಸೋತವರು ಕುಗ್ಗುವುದು ಬೇಡ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ SK ಚಂದ್ರಶೇಖರ್, ಜಿಲ್ಲಾ ಚುನಾವಣಾ ಅಧಿಕಾರಿ ಶ್ರೀ ಅನಂತರಾಮು, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವಿ ಮುನಿರಾಜು, ಸಂಘದ ಮಾಜಿ ಅಧ್ಯಕ್ಷ BV ಗೋಪಿನಾಥ್, ಕಾರ್ಯನಿರತ ಪತ್ರಕರ್ತರ ಸಂಘದ ಖಜಾಂಚಿ ವಾಸುದೇವ ಹೊಳ್ಳ ಇನ್ನಿತರರು ಹಾಜರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಪತ್ರಕರ್ತರ ಫ್ಯಾಮಿಲಿಗೆ ಯಾರಿಗೂ ಏನು ತೊಂದರೆ ಆಗಬಾರ್ದು ದೇವರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ನಳನಳಿಸುತ್ತಿರುವ ಹೂಗಳು ವರ್ಷಕ್ಕೆ ಲಕ್ಷಾಂತರ ರು ಲಾಭ ಗಳಿಸುತ್ತಿರುವ ಪ್ರಗತಿಪರ ಕೃಷಿಕ. ಸರ್ಕಾರಿ ಉದ್ಯೋಗಕ್ಕಿಂತ ಕೃಷಿಯೇ ಮೇಲು ಎಂದು ಸಂತಸಪಟ್ಟ ಸಂಸದ ಸುಧಾಕರ್ ಇಂದು ರೈತರ ತೋಟಕ್ಕೆ ತೆರಳಿ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳುವುದರ ಜೊತೆಗೆ ಪ್ರಗತಿಪರ ರೈತನ ಕಾರ್ಯಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಅಗಲಗುರ್ಗಿಯಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮದ ನಂತರ ನೇರವಾಗಿ ಪ್ರಗತಿಪರ ರೈತ ಅಗಲಗುರ್ಗಿಯ ರಾಮಾಂಜಿರವರ ತೋಟಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ತೆರಳಿ ಪುಷ್ಪೋದ್ಯಮದ ಬಗ್ಗೆ ಪರಿಶೀಲನೆ ನಡೆಸಿದ್ರು. ರೈತರಿಂದ ಸಮಗ್ರ ಮಾಹಿತಿಯನ್ನ ಪಡೆದುಕೊಂಡ್ರು. ಚಿಕ್ಕಬಳ್ಳಾಪುರ ಜಿಲ್ಲೆ ಪುಷ್ಪೋದ್ಯಮ ಕೃಷಿಗೆ ಹೆಸರುವಾಸಿಯಾಗ್ತಿದೆ. ಇತ್ತೀಚೆಗಷ್ಟೇ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಂಸತ್ನಲ್ಲಿ ಪುಷ್ಪೋದ್ಯಮ ಮಂಡಳಿಯನ್ನ ರಾಷ್ಟ್ರ ಮಂಡಳಿಯನ್ನು ಆರಂಭಿಸಿ ಪುಷ್ಪೋದ್ಯಮಕ್ಕೆ ಉತ್ತೇಜನ ನೀಡುವಂತೆ ಪ್ರಸ್ತಾಪ ಮಾಡಿದ್ದರು. ಇದರ ಬೆನ್ನಲ್ಲೇ ಭಾನುವಾರ ಅಗಲಗುರ್ಗಿಯ ರೈತ ರಾಮಾಂಜಿರವರು ಪಾಲಿ ಹೌಸ್ನಲ್ಲಿ ಆಕರ್ಷಕವಾದ ಹೂಗಳನ್ನು ಬೆಳೆದಿದ್ದು, ಈ ತೋಟವನ್ನು ನೋಡ್ತಿದ್ರೆ ವಿದೇಶದಲ್ಲಿನ ಕೃಷಿಯನ್ನ ನೋಡಿದಂತ ಅನುಭವವಾಗುತ್ತದೆ ಎಂದ ಅವರು, ಪುಷ್ಪೋದ್ಯಮ ಕೃಷಿಗೆ ಕೇಂದ್ರ ಸರ್ಕಾರ ನೀಡುತ್ತಿರುವ ನೆರವಿನ ಬಗ್ಗೆ ಮಾಹಿತಿ ಪಡೆದ ಅವರು ಈ ಸಂದರ್ಭದಲ್ಲಿ ರೈತ ರಾಮಾಂಜಿ ಮಾತನಾಡಿ, ತಾವೇ 2 ಎಕರೆಯಲ್ಲಿ ಪುಷ್ಪೋದ್ಯಮ ಕೃಷಿ ನಡೆಸಲು ಸಬ್ಸಿಡಿ ಕೊಡಿಸಿದ್ದೀರಾ. 1 ಎಕರೆ ಪಾಲಿ ಹೌಸ್ ನಿರ್ಮಿಸಲು 36 ಲಕ್ಷ ವೆಚ್ಚವಾಗುತ್ತದೆ. ಕೇಂದ್ರ ಸರ್ಕಾರ 18 ಲಕ್ಷ ಸಬ್ಸಿಡಿ ನೀಡುತ್ತದೆ. ನಾನು ಎಕರೆಯಲ್ಲಿ ಪಾಲಿ ಹೌಸ್ ನಿರ್ಮಿಸಿದ್ದೇನೆ. ಇದರಲ್ಲಿ ಪುಷ್ಪೋದ್ಯಮ ಕೃಷಿಯನ್ನ ಕೈಗೊಂಡಿದ್ದು 100 ದಿನದ ಅವಧಿಯಲ್ಲಿ ಖರ್ಚು ಹೋಗಿ 20 ಲಕ್ಷ ರು ಹಣ ಲಾಭ ಬಂದಿದೆ. ವರ್ಷಕ್ಕೆ 60 ಲಕ್ಷ ರು ಲಾಭ ಗಳಿಸುವುದಾಗಿ ಸಂತಸ ಹಂಚಿಕೊಂಡ್ರು. 4 ಎಕರೆ ಹಾಕಿದ್ದೀವಿ, ಒಟ್ಟು 4 ಎಕರೆ. ಈಗ ಹೂವು ಇರೋದು 2 ಎಕರೆ ಇದೆ. ಈಗ 2 ಎಕರೆಗೆ ಹೂದು ಮಾತ್ರ ಹೇಳಿ 2 ಎಕರೆ ಪಾಲಿ ಹೌಸ್ ಮಾಡಿ. ಪಾಲಿಹೌಸ್ ಇತ್ತಲ್ಲ, ಪಾಲಿಹೌಸ್ ಮಾಡಿದ್ವಿ. 1 ಎಕರೆ ಪಾಲಿ ಹೌಸ್ಗೆ ಎಷ್ಟು ದುಡ್ಡು ಆಯ್ತು? 1 ಎಕರೆ ಪಾಲಿಹೌಸ್ಗೆ 18 ಲಕ್ಷ ಆಗುತ್ತೆ. 18 ಲಕ್ಷ ಸರ್ಕಾರ ಕೊಡ್ತಾರೆ, ಒಟ್ಟು 36 ಲಕ್ಷ ಆಗುತ್ತೆ. ಅಲ್ಲಿಗೆ ಸಬ್ಸಿಡಿ ನಮ್ಮ ಗವರ್ಮೆಂಟ್ ಇಂದ ಎಷ್ಟು ಸಿಕ್ತು? 18 ಲಕ್ಷ ಬಂದಿದೆ 1 ಎಕರೆಗೆ. 1 ಎಕರೆಗೆ ಅಲ್ಲಿಗೆ 36 ಲಕ್ಷ ನಮ್ಮ ಕೇಂದ್ರ ಸರ್ಕಾರ, ಮಾನ್ಯ ಮೋದಿ ಸರ್ಕಾರ ಇವತ್ತು ನಿಮಗೆ 36 ಲಕ್ಷ ಸಬ್ಸಿಡಿ ಕೊಟ್ಟಿದ್ದಾರೆ. ನಾನೇ ಅಲ್ವಾ ಮಾಡಿಸ್ಕೊಟ್ಟಿದ್ದೆ. ಈಗ ನಿಮಗೆ ಈ 2 ಎಕರೆಯಲ್ಲಿ ಎಷ್ಟು ತಿಂಗಳಾಯ್ತು ಇದನ್ನ? 2 ಎಕರೆ ಇದು ಕರೆಕ್ಟ್ 100 ದಿವಸ ಆಗಿದೆ. 100 ದಿವಸ ನೆಟ್ಟ ಮೇಲೆ 100 ದಿವಸ ಬಂದಿದೆ. ಈಗ ಎಷ್ಟು ನಿಮ್ಗೆ ಆದಾಯ? 1 ಎಕರೆಗೆ ನಮಗೆ ಖರ್ಚೆಲ್ಲ ಹೋಗ್ತಾ ಒಂದು 10 ಲಕ್ಷ ಉಳಿಯುತ್ತೆ 1 ಎಕರೆಗೆ. 1 ಎಕರೆಗೆ ಈಗ ಒಂದು ಬೆಳೆಗೆ ಅಂದ್ರೆ 2 ಎಕರೆಗೆ 20 ಲಕ್ಷ ಉಳಿಯುತ್ತೆ. 20 ಲಕ್ಷ ಎಷ್ಟು ದಿನದಲ್ಲಿ? 100 ದಿವಸದಲ್ಲಿ. 100 ದಿವಸದಲ್ಲಿ 2 ಎಕರೆ ಹೂವಿಗೆ 20 ಲಕ್ಷ ನಮ್ಗೆ ಬರುತ್ತೆ. ಇವರಿಗೆ ಉಳಿತಾಯ ಆಗ್ತಾ ಇದೆ. ಖರ್ಚೆಲ್ಲ ಹೋಗ್ತಾ ಅಲ್ಲಿಗೆ ಒಂದು ವರ್ಷದಲ್ಲಿ ಮತ್ತೆ 3 ಬೆಳೆ ಬೆಳಿತೀವಿ. 3 ಬೆಳೆ ಅಲ್ಲಿಗೆ 20 60 ಲಕ್ಷ 2 ಎಕರೆಗೆ ರಾಮಾಂಜಿ ಅವರು ಬೆಳೀತಾವ್ರೆ. ಇದು ಪ್ರಗತಿಪರವಾಗಿರ್ತಕ್ಕಂಥ ರೈತರು ಕಷ್ಟಪಟ್ಟು ಮಾಡಿದ್ರೆ ಯಾವ ಉದ್ಯೋಗ, ಸರ್ಕಾರಿ ಉದ್ಯೋಗದಲ್ಲೂ ಇಷ್ಟು ಹಣ ಬರೋದಿಲ್ಲ, ನೀವು ಸಂಪಾದನೆ ಮಾಡ್ಲಿಕ್ಕೆ ಆಗಲ್ಲ. ಸಂಸದ ಡಾಕ್ಟರ್ ಕೆ ಸುಧಾಕರ್ ರೈತ ರಾಮಾಂಜಿಯೊಂದಿಗೆ ಸಂವಾದ ನಡೆಸಿದ್ರು. ಈ ವೇಳೆ ಪುಷ್ಪೋದ್ಯಮದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ ಅವರು, ವರ್ಷಕ್ಕೆ 60 ಲಕ್ಷ ರುಗಳನ್ನು ರಾಮಾಂಜಿ ಲಾಭ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ. ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿ ಪಾಲಿ ಹೌಸ್ನಲ್ಲಿ ಅತ್ಯಂತ ಆಕರ್ಷಕ ಗುಣಮಟ್ಟದ ಹೂಗಳನ್ನು ಬೆಳೆದಿರುವುದು ಮನಸ್ಸಿಗೆ ಖುಷಿ ತರುತ್ತದೆ. ಕೇಂದ್ರ ಸರ್ಕಾರ ರೈತರ ಕಲ್ಯಾಣಕ್ಕಾಗಿ ಹಲವು ಯೋಜನೆಗಳನ್ನು ತಂದಿದೆ. ರೈತರು ಇದನ್ನ ಬಳಕೆ ಮಾಡಿಕೊಳ್ಳಬೇಕು ಹಾಗೂ ಫಸಲ್ ಬಿಮಾ ಯೋಜನೆಯಲ್ಲಿ ವಿಮೆ ಮಾಡಿಸಿದ್ರೆ ನಷ್ಟಕ್ಕೊಳಗಾದಾಗ ಹಣ ಬರುತ್ತದೆ ಎಂದರು. ಫಸಲ್ ಬಿಮಾ ಯೋಜನೆ ಏನಿದೆ ಆ ಇನ್ಶೂರೆನ್ಸ್ ಅನ್ನ ನೀವು ಮಾಡಿಸಿದ್ರೆ ಕೇವಲ ಕೆಲವು ಸಾವಿರಗಳನ್ನ ಕಟ್ಟಿದ್ರೆ ಸಾಕು. ನಷ್ಟ ಒಂದು ಸಲ ಏನಾದರೂ ಆದರೆ ನಿಮಗೆ ಬೆಲೆ ನಷ್ಟ, ಲಕ್ಷಾಂತರ ರೂಪಾಯಿ ನಿಮಗೆ ಪರಿಹಾರ ಹಣ ನಿಮಗೆ ಸಿಗ್ತದೆ. ಈ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಮಾನ್ಯ ಪ್ರಧಾನಿಜಿಯವರು ಮಾಡ್ತಾ ಇದ್ದಾರೆ ಕೃಷಿಕರಿಗೆ, ಈ ದೇಶದ ಬೆನ್ನೆಲುಬು ರೈತರಿಗೆ. ಇದನ್ನ ನಮ್ಮ ರಾಮಾಂಜಿ ರೀತಿಯಲ್ಲಿ ನಮ್ಮ ರೈತರು ಬಳಸ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ನಮಸ್ಕಾರ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಹೋಟೆಲ್ ಒಂದರಲ್ಲಿ ಚಿಕ್ಕಬಳ್ಳಾಪುರ ಕಂಬವಾರಿ ಸಂಘದ ಮುಂದಿನ ಚಟುವಟಿಕೆ ಬಗ್ಗೆ ಚರ್ಚೆ ಹಾಗೂ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಸಂಘದ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಸದಸ್ಯ ರಮೇಶ್ ಬಾಬು ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು.
ಚಿಕ್ಕಬಳ್ಳಾಪುರ ಕಮ್ಮವಾರಿ ಸಂಘದ ಮುಂದಿನ ಚಟುವಟಿಕೆ ಬಗ್ಗೆ ಚರ್ಚೆ ಹಾಗೂ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಸಂಘದ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ರಮೇಶ್ ಬಾಬು, ಕಮ್ಮವಾರಿ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸಮುದಾಯದ ಮುಖಂಡರ ಕಾರ್ಯ ಶ್ಲಾಘನೀಯವಾಗಿದ್ದು, ನಗರದಲ್ಲಿ ಸಮುದಾಯ ಭವನಕ್ಕಾಗಿ ನಿವೇಶನವನ್ನು ಪಡೆದಿರುವುದು ಸಮುದಾಯದ ಏಳಿಗೆಗೆ ಸಹಕಾರಿಯಾಗಲಿದೆ. ಇದು ಒಳ್ಳೆಯ ಹಾಗೂ ಸ್ವಾಗತಾರ್ಹ ಬೆಳವಣಿಗೆಯಾಗಿದೆ. ಯುವಕರು ಹೆಚ್ಚು ಮುಂದೆ ಬಂದು ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ನಮಗೆ ಎಲ್ಲರಿಗೂ ಸಹ ಜಾತಿ, ಭಾಷೆ, ತಾಯಿ ಇವೆಲ್ಲ ಭಾವನಾತ್ಮಕ ವಿಚಾರ, ಬಹಳ ಅಟ್ಯಾಚ್ಮೆಂಟ್ ಇರ್ತಕ್ಕಂಥ ವಿಚಾರ. ನನಗೆ ಬಹಳ ಖುಷಿ ಆಯಿತು. ಇವತ್ತು ನಮ್ಮ ಸಮುದಾಯದ ಕಾರ್ಯಕ್ರಮ ಇಷ್ಟೆಲ್ಲ ದೊಡ್ಡ ಸಂಖ್ಯೆ ಸೇರಿದ್ದೀರಾ. ತಾವು ಏನು ಇವತ್ತು ಸಮುದಾಯದ ಕೆಲಸ ಮಾಡಿಕೊಟ್ಟಿದ್ದೀರಾ, ಒಂದು ಸಮುದಾಯ ಭವನ ನಿರ್ಮಾಣ ಮಾಡುವುದು ಮತ್ತೊಂದು. ನಾನು ಆಗಲೇ ಅಶ್ವತ್ಥನಾರಾಯಣ ಜೊತೆ ನಾನು ಮಾತುಕತೆ ಮಾಡಿದ್ದೀನಿ. ಇವತ್ತು ನೀವು ಏನು ರಾವನ್ನ ತಾವು ಗೌರವಾಧ್ಯಕ್ಷರಿಗೆ ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಜಕ್ಕೂ ಇದು ಒಳ್ಳೆಯ ಕಾರ್ಯ. ರಾಜ್ಯ ಸಮಿತಿ ಚೀಫ್ ಪ್ರಮೋಟರ್ ಸಮುದಾಯದ ಹಿರಿಯ ಮುಖಂಡ ಅಶ್ವಥ್ ನಾರಾಯಣ್ ಮಾತನಾಡಿ, ಕಳೆದ 4 ವರ್ಷಗಳಿಂದ ಸಂಘದ ಚಟುವಟಿಕೆಗಳು ಚುರುಕುಗೊಂಡಿದ್ದು, ಸಮುದಾಯ ಭವನಕ್ಕಾಗಿ ನಿವೇಶನವನ್ನು ಪಡೆದುಕೊಳ್ಳಲಾಗಿದೆ. ಆ ಭವನದಲ್ಲಿ ಸಮುದಾಯದ ಸಭೆ ಸಮಾರಂಭಗಳ ಜೊತೆಗೆ ತರಬೇತಿ ಕೇಂದ್ರವೂ ಕಾರ್ಯನಿರ್ವಹಿಸಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ಪುರುಷೋತ್ತಮ್, ಪ್ರಧಾನ ಕಾರ್ಯದರ್ಶಿ ರಮೇಶ್, ನೂತನ ಗೌರವ ಅಧ್ಯಕ್ಷ ವೆಂಕಟೇಶ್ವರ ರಾವ್, ರಾಮಚಂದ್ರಪ್ಪ, ಲಕ್ಷ್ಮೀನಾರಾಯಣ, ಚನ್ನಪ್ಪ, ಗುರುಪ್ರಸಾದ್, ಕಂದವಾರ ಕೇಶವ ಇನ್ನಿತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರೈತರನ್ನು ಹೈನುಗಾರಿಕೆಗೆ ಉತ್ತೇಜಿಸುವ ಉದ್ದೇಶದಿಂದ ಸರ್ಕಾರವು ಲೀಟರ್ಗೆ 5 ರು ಪ್ರೋತ್ಸಾಹಧನ ನೀಡುತ್ತಿದೆ. ರಾಜ್ಯದಲ್ಲಿ ತೂಮುಲ್ ಸಂಸ್ಥೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇಡೀ ದೇಶಕ್ಕೆ ಮಾದರಿಯಾಗಿದೆ. ಕೊರಟಗೆರೆ ತಾಲೂಕಿನಲ್ಲಿ 2 ಎಕರೆ ಜಾಗದಲ್ಲಿ ನೂತನ ರೈತ ಭವನ ನಿರ್ಮಾಣಕ್ಕೆ ಜಾಗ ನೀಡುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆ ನೀಡಿದರು. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಸಿಎನ್ ದುರ್ಗಾ ಹೋಬಳಿ, ಜೆಟ್ಟಿ ಅಗ್ರಹಾರ ಕಸಾಬ ಹೋಬಳಿ, ತೀತ ಕೋಲಾಹಳ ಹೋಬಳಿಯ ಬೈರಗೊಂಡ್ಲು ಪುಟ್ಟಸಂದ್ರ ಗ್ರಾಮದಲ್ಲಿ ತುಮಕೂರು ಹಾಲು ಒಕ್ಕೂಟದಿಂದ ನೂತನವಾಗಿ ನಿರ್ಮಿಸಲಾದ ಬಿಎಂಸಿ ಕಟ್ಟಡವನ್ನು ಉದ್ಘಾಟಿಸಿ ತೀತ ಗ್ರಾಮದ ವೇದಿಕೆ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಇಂದು ಹೈನುಗಾರಿಕೆ ಗ್ರಾಮೀಣ ಆರ್ಥಿಕತೆಯ ಪ್ರಮುಖ ಆಧಾರವಾಗಿದ್ದು, ಓರ್ವ ಐಟಿ ಉದ್ಯೋಗಿ ಸಂಪಾದನೆ ಮಾಡುವಷ್ಟು ಆದಾಯವನ್ನ ನಮ್ಮ ಹಳ್ಳಿಗಳ ರೈತರು ಹಾಲು ಉತ್ಪಾದನೆಯ ಮೂಲಕ ಗಳಿಸುತ್ತಿದ್ದಾರೆ. ಕರ್ನಾಟಕದಿಂದ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ಸೇರಿದಂತೆ ಅನ್ಯ ದೇಶಗಳಿಗೂ ಸಹ ನಮ್ಮ ತುಮಕೂರು ಜಿಲ್ಲೆಯ ರೈತರ ಹಾಲು ರಫ್ತಾಗುತ್ತಿರುವುದು ಶ್ಲಾಘನೀಯ ಬೆಳವಣಿಗೆಯಾಗಿದೆ ಎಂದರು. ಅದಕ್ಕಾಗಿ ಸರ್ಕಾರದಲ್ಲಿ ಇದನ್ನು ಉತ್ತೇಜನ ಮಾಡಬೇಕು, ರೈತರಿಗೆ ಇದರಿಂದ ಕಷ್ಟ ಆಗಬಾರದು. ಅದಕ್ಕೆ ನಾವು ಈಗ ಎಷ್ಟು ಕೊಡ್ತಾ ಇರೋದು, 10 ರೂಪಾಯಿ 5 ರೂಪಾಯಿ ಕೊಡ್ತಾ ಇದ್ವಿ, 5 ರೂಪಾಯಿ ಸರ್ಕಾರ ಕೊಡ್ತಾ ಇದೆ. ಅಂದ್ರೆ ನಾವು ಈಗೇನು 34-35 ರೂಪಾಯಿ ಇರ್ಬೇಕು ಲೀಟ್ರಿಗೆ, ಎಲ್ಲರಿಗೆ 37 ರೂಪಾಯಿ. ನಾವು 5 ರೂಪಾಯಿ ಇದೆ, ನಮ್ದು 5 ರೂಪಾಯಿ ಇದೆ, ಅದು ಸರ್ಕಾರದ 5 ರೂಪಾಯಿ ಇದೆ. ಅದು ಯಾಕಂದ್ರೆ ರೈತರಿಗೆ ಒಂದಿಷ್ಟು ರೇಟ್ ಕಮ್ಮಿ ಆದ್ರೆ ಅವನಿಗೆ ಎಲ್ಲೋ ಒಂದು ಕಡೆ ನಷ್ಟ ಆಗ್ಬಹುದು ಅಂತ ಹೇಳಿ ನಾವು ಸರ್ಕಾರ ನಿಮ್ಮ ಕಷ್ಟಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಪ್ರತಿ ಲೀಟರ್ಗೆ 5 ರೂಪಾಯಿ ಕೊಡ್ತೇವೆ. ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಹೈನುಗಾರಿಕೆಯಿಂದ ಸಾಕಷ್ಟು ರೈತಾಪಿ ಕುಟುಂಬ ಬದುಕನ್ನು ಕಟ್ಟಿಕೊಂಡಿದೆ. 200-300 ಬಡ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಕಲ್ಪಿಸಿ ನೇರವಾಗಿ ರಾಜ್ಯದಲ್ಲಿ ಕಳಂಕರಹಿತವಾಗಿ ತುಮಕೂರು ಹಾಲು ಒಕ್ಕೂಟ ಕಾರ್ಯನಿರ್ವಹಿಸುತ್ತಿರುವುದು ನಮ್ಮ ಹೆಮ್ಮೆ ಎಂದರು. ಈ ವೇಳೆ ತುಮೂಲ್ ಅಧ್ಯಕ್ಷ ಹಾಗೂ ಪಾವಗಡ ಶಾಸಕ ವೆಂಕಟೇಶ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು, ಎಸ್ಪಿ ಅಶೋಕ್, ತುಮೂಲ್ ನಿರ್ದೇಶಕ ಸಿದ್ದಗಂಗಯ್ಯ, ಕೆಪಿಸಿಸಿ ಕಾರ್ಯದರ್ಶಿ ವಸಂತಮ್ಮ, ಗೃಹ ಸಚಿವರ ವಿಶೇಷ ಅಧಿಕಾರಿ ಡಾಕ್ಟರ್ ಕೆ ನಾಗಣ್ಣ, ಮಧುಗಿರಿ ಎಸಿ ಗೋಟೂರು ಶಿವಪ್ಪ, ತಹಶೀಲ್ದಾರ್ ಮಂಜುನಾಥ್ ಇನ್ನಿತರರು ಇದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ದೇಶದ ವಿವಿಧ ಮೂಲೆ ಕಟ್ಟ ಕಡೆಯ ಜನರ ಬದುಕಿನ ಬಗ್ಗೆ ಕಾಳಜಿ ತೋರುವ ಕೆಲಸ ಮಾಡ್ತಿದ್ರೆ, ನಾವೇ ಗುರುತಿಸಲು ಸಾಧ್ಯವಾಗದ ಕಲೆ ಮತ್ತು ಕಲಾವಿದರನ್ನ ಗುರುತಿಸುವ ಕೆಲಸ ಮಾಡುತ್ತಿದ್ರೆ ಅವರ ಬಡವರ ಕಾಳಜಿ ಒಮ್ಮೊಮ್ಮೆ ನಮಗೂ ಸ್ಫೂರ್ತಿಯಾಗಲಿದೆ ಎಂದು ಡಾಕ್ಟರ್ ಕೆ ಸುಧಾಕರ್ ಅಭಿಪ್ರಾಯಪಟ್ಟರು. ಕಾಶ್ಮೀರದಿಂದ ಹಿಡಿದು
ಉಡುಪಿಯಲ್ಲಿ ರೈತರು ಯಾವ ರೀತಿ ಹುಳುಗಳನ್ನ ಅದ್ರ ಮೂಲಕ ಅದೇ ಒಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿಯಲ್ಲಿ ಪ್ರಧಾನಮಂತ್ರಿ ಮನ್ ಕಿ ಬಾತ್ ಕಾರ್ಯಕ್ರಮದ ನೇರ ಪ್ರಸಾರ ಕಾರ್ಯಕ್ರಮ ಆಯೋಜಿಸಿದ್ರು. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ದೇಶದಲ್ಲಿರುವ ಕಲಾವಿದರನ್ನ ಗುರುತಿಸಿ ಆಯಾ ಪ್ರಾದೇಶಿಕ ಸಂಸ್ಕೃತಿಗಳನ್ನ ಉಳಿಸಿ ಬೆಳೆಸಲು ಮುಂದಾಗಿದ್ದಾರೆ. ನಮಗೆ ಗೊತ್ತಿಲ್ಲದಂತೆ ನಮ್ಮ ಅಕ್ಕಪಕ್ಕದ ಕಲೆ ಮತ್ತು ಕಲಾವಿದರನ್ನ ಗುರುತಿಸಿ ದೇಶಕ್ಕೆ ತಿಳಿಯುವಂತೆ ಮಾಡುತ್ತಿದ್ದಾರೆ ಎಂದು ಶ್ಲಾಘನೆ ಮಾಡಿದ್ರು. ಜಮ್ಮು ಕಾಶ್ಮೀರದಿಂದ ಹಿಡಿದು ಉಡುಪಿಯಲ್ಲಿ ರೈತರು ಯಾವ ರೀತಿ ಹುಳುಗಳನ್ನ ಅದ್ರ ಮೂಲಕ ಅದೇ ಒಂದು ಉದ್ಯಮೆಯಾಗಿ ಬೆಳೆಸಿದ್ದಾರೆ. ಅದ್ರ ಮೂಲಕ ರೈತರು ಯಾವ ರೀತಿ ಆರ್ಥಿಕ ಶಕ್ತಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಇದು ನಮ್ಗೆಲ್ಲ ಕೂಡ ನಮ್ಮ ಇಡೀ ದೇಶದ ರೈತರಿಗೆ ಒಂದು ರೀತಿಯಲ್ಲಿ ಮಾರ್ಗದರ್ಶನವನ್ನ ಅವ್ರು ಮಾಡಿದ್ರು. ನಮ್ಮ ಗ್ರಾಮಗಳಲ್ಲೇ ಎಷ್ಟೋ ಕಲೆ ಮಾಡುವಂತವ್ರು ಒಳ್ಳೆಯ ಕಲಾವಿದರು, ಅವರನ್ನ ನಾವು ಗುರುತಿಸುವಂತ ಕೆಲಸ ಮಾಡಿರೋದಿಲ್ಲ. ಆದ್ರೆ ಇವತ್ತು ಪ್ರಧಾನಮಂತ್ರಿಗಳು ನಾವು ಗುರುತಿಸದೇ ಇರ್ತಕ್ಕಂಥ ನಮ್ಮ ಭಾಗದಲ್ಲೇ ಇರ್ತಕ್ಕಂಥ ವ್ಯಕ್ತಿಗಳನ್ನ ಅವರಿಗೆ ಮಾಹಿತಿಯನ್ನ ಕೊಟ್ರೆ ವಿಶೇಷವಾಗಿ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಪ್ರತಿ ತಿಂಗಳು ಇಡೀ ದೇಶಕ್ಕೆ ಪರಿಚಯ ಮಾಡುವಂತ ಕೆಲಸ ಇವತ್ತು ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕೂಡ ನಾವು ಹೆಮ್ಮೆಯನ್ನ ಪಡಬೇಕು. ಒಬ್ಬ ಪ್ರಧಾನಮಂತ್ರಿಗಳು ಒಬ್ಬ ಸಾಮಾನ್ಯ ವ್ಯಕ್ತಿಗಳ ಬಗ್ಗೆ ಕೂಡ ಇವತ್ತು ಇಡೀ ದೇಶದ ಜನರಿಗೆ ಇವತ್ತು ಅವರು ಪರಿಚಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈ ವೇಳೆ ಮಾಜಿ ಶಾಸಕ ಎಂ ರಾಜಣ್ಣ, ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷ ರಾಮಾಂಜನಪ್ಪ, ಅಗಲಗುರ್ಕಿ ಚಂದ್ರಶೇಖರ್, ಎಸ್ಕೆ ದ್ಯಾವಪ್ಪ ಇತರೆ ಮುಖಂಡರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ರವರ 101ನೇ ಹುಟ್ಟುಹಬ್ಬದ ಹಿನ್ನೆಲೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಆಯುಷ್ಮಾನ್ ಕಾರ್ಡ್ 9 ವಿತರಣಾ ಕಾರ್ಯಕ್ರಮಕ್ಕೆ ಇಡೀ ಸೋಲೂರು ಹೋಬಳಿಯಲ್ಲಿ ಚಾಲನೆ ನೀಡಿದ್ದೇವೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಕೆಪಿ ಬೃಂಗೇಶ್ ಹೇಳಿದರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಗೋರೂರು ಹಾಲಿನ ಡೇರಿ ಮುಂಭಾಗ ಬಿಜಿಎಸ್ ಆಸ್ಪತ್ರೆ ಹಾಗೂ ಮಾರ್ಗದರ್ಶಿ ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಆಯುಷ್ಮಾನ್ ಭಾರತ್ ಕಾರ್ಡ್ 9 ವಿತರಣಾ ಕಾರ್ಯಕ್ರಮಕ್ಕೆ ದೀಪ ಬೆಳಗಿ ಚಾಲನೆ ನೀಡಿದರು. ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್ ಮಾತನಾಡಿ, ಸೋಲೂರು ಹೋಬಳಿಯ ಎಲ್ಲ 6 ಪಂಚಾಯಿತಿಗಳ ಜನರಿಗೆ ಆಯುಷ್ಮಾನ್ ಕಾರ್ಡ್ 9 ಉಚಿತವಾಗಿ ವಿತರಿಸುವ ಗುರಿ ಹೊಂದಿದ್ದೇವೆ. ಮಾಜಿ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ರವರು ಅಭಿವೃದ್ಧಿ ಅಧಿಕಾರರಾಗಿದ್ದರು. ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ, ಉಚಿತ ಗ್ಯಾಸ್ ವಿತರಣೆ, ದೂರವಾಣಿ ಕ್ರಾಂತಿ ಮಾಡಿದ್ದರು ಎಂದರು. ನಮ್ಮ ಹೋಬಳಿಲಿ ಎಲ್ಲ 70 ವರ್ಷ ತುಂಬಿರ್ತಕ್ಕಂಥ ಒಂದು 10,000 ಕಾರ್ಡ್ ಆಗ್ಬೋದು ಅಂತ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೆ. 10,000 ಜನಕ್ಕೂ ಸಹ ನಾನು ಉಚಿತವಾಗಿ ಆಯುಷ್ಮಾನ್ ಕಾರ್ಡ್ ಯೋಜನೆಯನ್ನು ನಾನು ಸೋಲೂರು ಹೋಬಳಿ ಆದ್ಯಾದ್ಯಂತ ವಿಸ್ತರಣೆ ಮಾಡೋಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ನಾವು ಸುಮಾರು ಇನ್ನೊಂದು ತಿಂಗಳಲ್ಲಿ ಎಲ್ಲ ಊರುಗಳಿಗೂ ಸಹ ಹೋಗಿ ಈ ಯೋಜನೆಯನ್ನು ಮಾಡಿಕೊಡ್ತೀವಿ ಸರ್. ಯಾಕಂದರೆ ರೈತರುಗಳಿಗೆ ಇದು 5 ಲಕ್ಷ ರೂಪಾಯಿ ಏನಂದರೆ ಈ ಒಂದು ಕಾರ್ಡ್ ಇವತ್ತೇ ಪ್ರಿಂಟಾಗಿ ಈಚೆ ಬರುತ್ತೆ. ಆ ಕಾರ್ಡ್ ತಗೊಂಡಾಗ ನೀವು ಯಾವುದೇ ಹಾಸ್ಪಿಟ್ಲು, ಸುಮಾರು ಒಂದು 15ರಿಂದ 25 ಸಾವಿರ ಹಾಸ್ಪಿಟಲ್ ಇದೆ ನಮ್ಮ ಇಡೀ ದೇಶದಲ್ಲಿ, ನೀವು ಎಲ್ಲೇ ಬೇಕಾದ್ರೂ ಹೋಗಿ ಅಡ್ಮಿಟ್ ಆದ್ರೂ ಸಹ ಅವ್ರಿಗೆ 5 ಲಕ್ಷದವರೆಗೂ ಇನ್ಶೂರೆನ್ಸ್ ಫ್ರೀ ಬರುತ್ತೆ ಸರ್. ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ನ ಮುಖ್ಯಸ್ಥೆ ಶಾಂತಕುಮಾರಿ, ಶಿಬಿರದ ಆಯೋಜಕಿ, ಮಾರ್ಗದರ್ಶಿ ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ನ ಮುಖ್ಯಸ್ಥೆ ಶಾಂತಕುಮಾರಿ, ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ, ಸೋಲೂರು ಹೋಬಳಿಯ ಅಧ್ಯಕ್ಷ ಸಿಎಂ ಮಂಜುನಾಥ್, ವಿಎಸ್ಎಸ್ಎನ್ ಅಧ್ಯಕ್ಷ ಬಸವರಾಜು, ಎಸ್ಸಿ ಮೋರ್ಚಾ ತಾಲೂಕು ಅಧ್ಯಕ್ಷ ಉಮೇಶ್ ಮತ್ತಿತರರು ಭಾಗಿಯಾಗಿದ್ದರು. ರಾಮ್ ಪ್ರಸಾದ್ ಕೆಆರ್, ಇ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಹೋಮ ಕರ್ಮಕಾರ ಇಷ್ಯೆ ಗೌರಿಬಿದನೂರು ತಾಲೂಕಿನ ನಗರಕೆರೆ ಹೋಬಳಿ ಮುದಲೋಡು ಗ್ರಾಮದ ಶ್ರೀ ಶಿವಾಂಜನೇಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಮತ್ತು ಲಕ್ಕಿ ಬಾಯ್ಸ್ ಗೆಳೆಯರ ಬಳಗ ಗ್ರಾಮಸ್ಥರೆಲ್ಲರೂ ಸೇರಿ ಗ್ರಾಮದಲ್ಲಿ ಇರುವ ಶ್ರೀ ಹನುಮ ದೇವಾಲಯದಲ್ಲಿ ಮೊದಲನೇ ಶ್ರೀ ಹನುಮ ಜಯಂತಿ ವಾರ್ಷಿಕೋತ್ಸವವನ್ನು ಭಾನುವಾರದಂದು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮವು ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ಆರಂಭವಾಗಿ ಭಾನುವಾರ ಗಣಪತಿ ಪ್ರಾರ್ಥನೆ, ನವಗ್ರಹ ಪೂಜೆ, ಕಳಸಾರಾಧನೆ, ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಸುದರ್ಶನ ಹೋಮ, ಸಂಜೀವಿನಿ ಹೋಮ, ಹೂವಿನ ಪಲ್ಲಕ್ಕಿ ಉತ್ಸವ ಹಾಗೂ ಗ್ರಾಮದ ರಾಜಬೀದಿಗಳಲ್ಲಿ ಮೆರವಣಿಗೆ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು. ಈ ವೇಳೆ ಮುಖಂಡರಾದ ಆರ್.ಆರ್. ರೆಡ್ಡಿ, ಜಿ. ನಾಗೇಂದ್ರ, ವಳಪಿ ಆನಂದ, ಗಂಗರಾಜು, ಸುಬ್ಬರಾವ್ ಮತ್ತು ಲಕ್ಕಿ ಬಾಯ್ಸ್ ಗೆಳೆಯರ ಬಳಗದವರು ಹಾಗೂ ಗ್ರಾಮಸ್ಥರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ತುಂಬಾ ಅರ್ಥಗರ್ಭಿತವಾಗಿ ದ್ವಿಚಕ್ರ ವಾಹನ ಸವಾರರಿಗೆ ಜೀವ ಉಳಿಸುವ ಏಕೈಕ ಉದ್ದೇಶ ಮೊದಲು ಸಾಕಾರಗೊಳ್ಳಬೇಕೆಂಬ ಸದುದ್ದೇಶದಿಂದ ಇನ್ನು ಮುಂದೆ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ನಮ್ಮ ಪ್ರಾಣ ರಕ್ಷಣೆ ಮಾಡಿಕೊಳ್ಳಬೇಕು ಎಂದು ಮಾಲೂರು ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತರ್ ಹೇಳಿದರು. ಮಾಲೂರು ನಗರದ ತಾಲೂಕು ಲಾರಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಲಾರಿ ಚಾಲಕರಿಗೆ, ಗೃಹ ರಕ್ಷಕದಳ ಸಿಬ್ಬಂದಿಗೆ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತರ್ ಹೆಲ್ಮೆಟ್ ವಿತರಿಸಿ ಮಾತನಾಡಿದರು. ನಿಮ್ಮ ಪ್ರಾಣ ರಕ್ಷಣೆಗಾಗಿ ಎಲ್ಲಾ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಪುಂಡರು ವೀಲಿಂಗ್ ಮಾಡಿದರೆ ಕೇಸು ದಾಖಲಿಸಿ 25,000 ದಂಡ ವಿಧಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಲಾರಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಎನ್ ಮುನಿರಾಜು, ಪ್ರಧಾನ ಕಾರ್ಯದರ್ಶಿ ಎನ್ ರಾಮಕೃಷ್ಣ, ಉಪಾಧ್ಯಕ್ಷ ಪಾಪರೆಡ್ಡಿ, ಗೌರವ ಅಧ್ಯಕ್ಷ ಎಬಿ ಕೃಷ್ಣಪ್ಪ, ಸೀತನಾಯಕನಹಳ್ಳಿ ಎಂ ವೆಂಕಟೇಶ್, ಬಸವರಾಜಯ್ಯ, ನಾರಾಯಣಸ್ವಾಮಿ, ಜಾಕೀರ್ ಖಾನ್ ಇನ್ನಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅನುದಾನ ಕೊರತೆಯಿಂದ ಅಭಿವೃದ್ಧಿ ಕುಂಠಿತ, ಯಾರ್ಯಾರೋ ಮುಖ್ಯಮಂತ್ರಿಯಾದ್ರೆ ರಾಜ್ಯ ಉದ್ಧಾರ ಆಗುತ್ತಾ? ಕಳೆದ 2.5 ವರ್ಷಗಳಲ್ಲಿ ಏನಾದರೂ ದೊಡ್ಡ ಕೆಲಸಗಳಾಗಿದೆಯೇ? ಸಂಸದ ಸುಧಾಕರ್ ಪ್ರಶ್ನೆ. ಕೆಎಸ್ಆರ್ಟಿಸಿ ಬಸ್ ಚಾಲಕನ ಅಜಾಗರೂಕತೆಯಿಂದ ಭೀಕರ ರಸ್ತೆ ಅಪಘಾತ, ಹೋಗ್ತಿದ್ದ ಲಾರಿಗೆ ಅಡ್ಡಲಾಗಿ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ, ರಸ್ತೆ ಬಿಟ್ಟು ಡಿವೈಡರ್ ಮೇಲೆ ಹತ್ತಿದ ಬಸ್. ಕೋಲಾರ ಪತ್ರಕರ್ತರ ಕಲ್ಯಾಣ ನೀತಿಗೆ ವೈಯಕ್ತಿಕವಾಗಿ ಆರ್ಥಿಕ ನೆರವು ಹಾಗೂ ಸಂಘದ ಅಭಿವೃದ್ಧಿಗೆ ಶಾಸಕರ ನಿಧಿಯಿಂದ ಹಣ ನೀಡುವ ಭರವಸೆ, ಕೊತ್ತೂರು ಮಂಜುನಾಥ್. ಪುಷ್ಪೋದ್ಯಮದಲ್ಲಿ ಯಶಸ್ಸು ಕಂಡ ರೈತನ ತೋಟಕ್ಕೆ ಸಂಸದ ಡಾಕ್ಟರ್ ಕೆ. ಸುಧಾಕರ್ ಭೇಟಿ, ರೈತನೊಂದಿಗೆ ಸಂವಾದ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಎ ನ್ಯೂಸ್ ಟಿವಿ.